ಒಂದು ಕಡೆ ನೀರಾವರಿ ಇಲಾಖೆಯಲ್ಲಿ ಪರಿಹಾರ ತಗೊಂಡು ಪ್ರಾಧಿಕಾರಕ್ಕೇ ಭೂಸ್ವಾಧೀನ ಆಗದೆ ಉಪಯೋಗಿಸ್ಕೊಳ್ಳದೆ ಅಂಥವುಗಳಿಗೂ ನಿವೇಶನ ಕೊಟ್ಟಿರ್ತಕ್ಕಂಥದ್ದು 50-50ನಲ್ಲಿ ಲೋಕಾಯುಕ್ತಕ್ಕೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 7 ಸೈಟ್ ಕೊಟ್ಟಿದ್ದಾರೆ. ಅದಕ್ಕೆ ಲೋಕಾಯುಕ್ತದಲ್ಲಿ ಇದೆ ಕಂಪ್ಲೇಂಟ್. ಒಂದು ಸತಿ 20 ವರ್ಷದಲ್ಲೇ 70,000 ಪರಿಹಾರ ಆಯ್ತದೆ, ಇನ್ನೊಂದು ಸತಿ 90 ಲಕ್ಷ ಪರಿಹಾರ ಆಯ್ತದೆ, ಮತ್ತೆ ಅದಕ್ಕೆ 7 ಸೈಟು ಕೊಟ್ಟಿದ್ದಾರೆ. ಅದು ಲೋಕಾಯುಕ್ತದಲ್ಲೂ ಇದೆ. ಇಲ್ಲಿ ಇಡಿಯವರು ಇಂತಿಂಥ ನಿವೇಶನಗಳು ಅಂಥೇಳಿ ಪಟ್ಟಿ ಮಾಡಿ ಈ 1000ಕ್ಕೂ ಹೆಚ್ಚು ನಿವೇಶನಗಳಲ್ಲಿ ಖಾತೆನ ವರ್ಗಾವಣೆ ಮಾಡ್ಕೋಬಾರ್ದು, ಯಾವುದೇ ಟ್ರಾನ್ಸಾಕ್ಷನ್ ಆಗಬಾರ್ದು ಅಂಥೇಳಿ ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಒಂದು ಆಯೋಗ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರದಿಂದ, ಯಾವ ಆಯೋಗ? ದೇಸಾಯಿ ಆಯೋಗ. ಅದರಲ್ಲಿ ವರದಿ ಕೊಟ್ಟಿದ್ದಾರೆ. ಯಾವುದೇ 50-50ಯ ನಿವೇಶನಗಳನ್ನು ಖಾತೆ ಮಾಡಬಾರ್ದು, ವರ್ಗಾಯಿಸಬಾರ್ದು, ಮಾಲೀಕತ್ವ ಬದಲಾವಣೆ ಆಗಬಾರ್ದು, ಬಿಲ್ಡಿಂಗ್ ಕಟ್ಟಬಾರ್ದು, ಕಟ್ಟಡ ಕಟ್ಟಬಾರ್ದು. ಎಲ್ಲ ನಿವೇಶನಗಳನ್ನು ಕೂಡ ಮತ್ತೆ ಸರ್ಕಾರದ ಸುಪರ್ದಿಗೆ ತಗೋಬೇಕು ಅಂಥೇಳಿ ನಮ್ಮ ಮೈಸೂರಿನ ನಮ್ಮ ಆಗಿರೋರು ನಗರಾಭಿವೃದ್ಧಿ ಸಚಿವರಾಗಿ ಉಸ್ತುವಾರಿ ಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿಗಳು ಸುಪುತ್ರರು, ಮಾಜಿ ಮುಖ್ಯಮಂತ್ರಿಗಳು ಸುಪುತ್ರರು. ಇದ್ರ ಬಗ್ಗೆ ನಿಮ್ಮ ಗಮನ ಇಲ್ವಾ? ನಿಮ್ಮ ನಿವೇಶನನೇ ನೀವು ವಾಪಸ್ ಕೊಟ್ಟ ಮೇಲೆ ಇವ್ರಿಗೆ ವಿಚಾರವಾಗಿ ಯಾಕೆ ಚಕಾರ ಎತ್ತುತ್ತಾ ಇಲ್ಲ? ಇದರಿಂದ ಯಾರ್ಯಾರಿದ್ದಾರೆ? ಮಂಜೂರಾತಿ ಬೇರೆ ಬೇರೆಯವ್ರಿಗೆ ಆಗಿರ್ಬೋದು, ಆದರೆ ಇದರ ಫಲಾನುಭವಿಗಳು ಅನೇಕ ಶಕ್ತಿಶಾಲಿಯಾಗಿರ್ತಕ್ಕಂಥವ್ರು ಅವರೇ. ಅದಕ್ಕೋಸ್ಕರ ಸುಮ್ಮನಿದ್ದೀರಾ?